ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ಅನಂತ ನಮನಗಳು. ದಿನಂಪ್ರತಿ ನಾವು ಬಿಗ್ ಬಾಸ್, ಗಿಲ್ಲಿ, ಕಾವ್ಯ ಅಂತ ತಿಳ್ಕೊಂಡು ವಿಡಿಯೋಗಳನ್ನ ಮಾಡ್ತಾ ಇರೋದು ಕೆಲವರಿಗೆ ರಿಪೀಟ್ ಅನಿಸ್ತಾ ಇದೆ. ಅದು ಒಪ್ಪುವಂತಹದ್ದೇ. ಬಹಳ ಆಯ್ತಂದ್ರ ಅತಿ ಆದ್ರ ಅಮೃತ ಕೂಡ ರುಚಿಸಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿ. ನಾವು ಚಪಾತಿ ಅಥವಾ ರೊಟ್ಟಿ ಮಾಡುವಾಗ ಅದನ್ನು ಹೊಳಿಸಿ ಹಾಕ್ಲೇಬೇಕಲ್ವಾ? ಒಂದೇ ಕಡೆಗೆ ಎಷ್ಟಂತ ಸುಡ್ತೀರಾ? ಹೊತ್ತಿ ಹೋಗ್ಬಿಡ್ತದ, ಅದು ಕರ್ಕಲಾಗಿಬಿಡ್ತದ. ಅದಕ್ಕೆ ಅದನ್ನ ನಾವು ಹಿಂಗ್ ಹೊಳಿಸಿ ಹಾಕ್ಲೇಬೇಕು. ಅದೇ ರೀತಿಯಾಗಿ ನಾನು ಪುನಃ ನನ್ನ ಮೊದಲ ಏನು ವಿಡಿಯೋಗಳನ್ನು ಮಾಡ್ತಾ ಇದ್ದೆ ಆ ವಿಷಯದ ಬಗ್ಗೆ ಮಾತನಾಡಬೇಕು ಅಂತ ಕೂತಿದ್ದೀನಿ. ಜನಗಳಿಗೆ ಆರೋಗ್ಯದ ಬಗ್ಗೆ ಅಷ್ಟೊಂದು ಆಸಕ್ತಿ ಇಲ್ಲ. ಕೆಲವರು ಕಿಡ್ನಿ ಪ್ರಾಬ್ಲಮ್ನಾಗಿದ್ದವರು, ಕಿಡ್ನಿ ಡಯಾಲಿಸಿಸ್ ಮಾಡ್ತಾ ಇರ್ಸವ್ರು, ಅವ್ರು ಪೆಚಾರ್ತಾ ಇರ್ತಾರ, ಅಯ್ಯೋ ಎಷ್ಟೊಂದು ಹಿಂಸೆಪ್ಪ ಇದು, ಇದಕ್ಕೇನಾದ್ರೂ ಪರಿಹಾರ ಉಂಟಾ ಅಂತ ಹುಡುಕಾಡ್ತಾ ಇರ್ತಾರ. ಮತ್ತಿನ್ನೆ ಕ್ಯಾನ್ಸರ್ ಆದವರಂತೂ ತುಂಬಾ ಭಯಭೀತರಾಗಿ ಇನ್ನೇನು ನಾವು ಉಳಿಯುವುದಿಲ್ಲ ಅನ್ನೋ ಹಂತಕ್ಕೆ ಬಂದ್ಬಿಟ್ಟಿರ್ತಾರ. ಅವ್ರಿಗೂ ಕೂಡ ಏನಾದ್ರೂ ಬೇರೆ ಮಾರ್ಗ ಉಂಟಾ ಅಂತ ಹುಡುಕ್ತಾ ಇರ್ತಾರ. ಇನ್ನ BP, ಶುಗರ್ ಅಂತೂ ಕಾಮನ್ ಇವು. ಇನ್ನು ಥೈರಾಯ್ಡ್ ಅಂತ ತಿಳ್ಕೊಂಡು ಬಂದದ ಇತ್ತೀಚೆಗೆ. ಈಗೊಂದ 5-6 ವರ್ಷದಿಂದ ಅದ್ರದ್ದೇನು ಅಷ್ಟೊಂದು ಪ್ರಭಾವ ಇರ್ಲಿಲ್ಲ, ಪ್ರಚಾರ ಹಾವಳಿ ಇರ್ಲಿಲ್ಲ. ಇತ್ತೀಚೆಗೆ ಈ ಥೈರಾಯ್ಡ್ ಅನ್ನುವಂತಹದ್ದು ಸ್ವಲ್ಪ ಅತಿಶಯೋಕ್ತಿಯಾಗಿ ಬೆಳೀತಾ ಇದೆ. BP ಆಗಲಿ, ಶುಗರ್ ಆಗಲಿ, ಅಥವಾ ಥೈರಾಯ್ಡ್ ಆಗಲಿ, ಇನ್ನು ಯಾವುದೇ ಆಗಲಿ, ಬಹುತೇಕ ಇವಕ್ಕೆಲ್ಲ ನಾವು ಕಾಯಿಲೆ ಅಂತ ಕರೆಯಲ್ಲ. ಆಕ್ಚುಲ್ ಆಲ್ ದೀಸ್ ಆರ್ ನಾಟ್ ಡಿಸೀಸಸ್, ದೀಸ್ ಆರ್ ಡಿಸ್ಆರ್ಡರ್ಸ್ ಆಫ್ ಅವರ್ ಬಾಡಿ. ಅಂದ್ರ ನಮ್ಮ ದೇಹದ ಅಸಮತೋಲನವೇ ಇದಕ್ಕ, ಅಂದ್ರೆ ಈ BP, ಶುಗರು, ಥೈರಾಯ್ಡ್ಗಳಂಥ ಕಾಯಿಲೆಗಳಿಗೆ ಕಾರಣ ಆಗಿದೆ. ಆಕ್ಚುಲ್ ಅವು ಕಾಯಿಲೆ ಅಲ್ಲ. ಅವು ಒಂದ್ ವೇಳೆ ಕಾಯಿಲೆ ಆಗಿದ್ವಪ್ಪ ಅಂದ್ರ ಏನಾದ್ರೂ ಅದಕ್ಕೆ ನಾವು ಚಿಕಿತ್ಸೆ ತಗೊಂಡಾಗ ಆರಾಮ ಆಗ್ಬೇಕಾಗಿತ್ತಲ್ವಾ? ಬಟ್ ಆರಾಮ ಆಗ್ತಾ ಇಲ್ಲ ಅಂದ್ರೆ ಅದರ ಅರ್ಥ ಅವು ಕಾಯಿಲೆ ಅಲ್ಲ ಅಂತಾನೆ ಅರ್ಥ. ಆ ಡಿಸ್ಆರ್ಡರ್ ಅನ್ನ ಆರ್ಡರ್ ಮಾಡ್ಕೋಬೇಕು ನಾವು. ಅದು ಬಿಟ್ಟು ಬ್ಯಾನಿ ಒತ್ತಟ್ಟೆ, ಬರಿ ಒತ್ತಟ್ಟೆ ಅಂತ ಹೇಳ್ತಾರ ನೋಡ್ರಿ. ಅಂದ್ರೆ ನಮ್ಮ ಉತ್ತರ ಕರ್ನಾಟಕದೊಳಗ ಬ್ಯಾನಿ ಒತ್ತಟ್ಟೆ, ಬರಿ ಒತ್ತಟ್ಟೆ ಅಂದ್ರ ನಿಜವಾದ ನೋವು, ಸಂಕಟ ಇರುವುದು ಒಂದ್ ಕಡೆಗೆ, ಆದ್ರ ಅದನ್ನ ಕಡಿಮೆ ಮಾಡುವ ಸಲುವಾಗಿ ಚಿಕಿತ್ಸೆ ಕೊಡುವುದು ಅಥವಾ ಬರಿ ಹಾಕುವುದು ಇನ್ನೊಂದು ಕಡೆಗೆ ಅನ್ನುವಂತ ಅರ್ಥ ಅದು. ದಯವಿಟ್ಟು ನೀವು ನನ್ನ ಮಾತುಗಳನ್ನ ಗಮನವಿಟ್ಟು ಆಲಿಸಿದಿರಿ ಅಂದ್ರೆ ಈ ಎಲ್ಲಾ ಸಮಸ್ಯೆಗಳಿಂದ ನೀವು ದೂರ ಇರ್ಲಿಕ್ಕೆ ಸಾಧ್ಯದ. ಈಗಾಗಲೇ ನೀವು ಸಮಸ್ಯೆ ಒಳಗ ಸಿಕ್ ಹಾಕೊಂಡಿದ್ರಿ ಅಂದ್ರೆ ಆ ಸಮಸ್ಯೆಗಳಿಂದ ನಿಧಾನವಾಗಿ ಹೊರಗೆ ಬರ್ಲಿಕ್ಕೂ ಕೂಡ ಅವಕಾಶ ಐತೆ. ಆದ್ರೆ ಬಹಳ ಜನರಿಗೆ ನಂಬಿಕೆ ಇಲ್ಲ. ನಂಬಿದರೆ ಅಂಬಿಗೆನಯ್ಯ ಶಿವನು ಅಂತ ಹೇಳ್ತಾರ. ಆದ್ರೆ ನಂಬಿಕೆ ಅನ್ನೋದು ಹೋಗ್ಬಿಟ್ಟದ ಜನರೊಳಗ. ಕಾರಣ ಏನಂದ್ರೆ ಅಂತ ಮೋಸ, ವಂಚನೆಗಳು ಬಹಳ ನಡೀತಾ ಇದ್ದಾವೆ ಇವಾಗ. ಸುಳ್ಳು ಹೇಳುವುದು, ಏನಾರ ಮಾಡಿ ಒಟ್ಟು ದುಡ್ಡು ತೆಗೆಯುವಂತ ಕೆಲಸಗಳನ್ನು ಮಾಡುವವರು ಬಹಳ ಇರುವುದರಿಂದ ಅಂಥವರ ಮಧ್ಯದಲ್ಲಿ ನಮ್ಮಂಥವ್ರು ಏನಾದ್ರೂ ಒಂದಷ್ಟು ಒಳ್ಳೆಯದನ್ನು ಹೇಳಿಕ್ ಹೋದಿವಿ ಅಂದ್ರೆ ಅದನ್ನು ನಂಬಲ್ಲ ಜನ. ಅದೇನೋ ಬಾಯಿ ಸುಟ್ಕೊಂಡು ಬೆಕ್ಕು ಆರಿದ ಹಾಲು ಇಟ್ಟರು ಕೂಡ, ಅಥವಾ ವಾರ್ಮ್ ಮಿಲ್ಕ್ ಇಟ್ಟರು ಕೂಡ ಹತ್ರಕ್ ಬರಲ್ಲ ಅದು. ಯಾಕಂದ್ರೆ ಒಂದ್ಸಾರಿ ಅದು ಬಾಯಿ ಸುಟ್ಟುಕೊಂಡು ಬಿಟ್ಟದಲ್ಲ, ಅದೇ ಹೆದರಿಕೆ ಒಳಗನ ಅದು ಇರ್ತದ. ಹಾಗೆ ನಮ್ಮ ಜನಗಳು ಈ ಸುಳ್ಳು ಹೇಳುವವರ ಮಧ್ಯದಲ್ಲಿ ಯಾರಾದ್ರೂ ಒಬ್ಬ ಸತ್ಯವನ್ನು ಹೇಳಿದ್ರೆ ಅದನ್ನು ನಂಬಲ್ಲ ಬೇಗನೆ. ಆದರೆ ಯಾರು ನನ್ನ ಮಾತನ್ನ ನಂಬಿ ನನ್ನ ವಿಚಾರಗಳನ್ನ ಕೇಳ್ತಿರೋ ಅವರು ದೈಹಿಕವಾಗಿ, ಮಾನಸಿಕವಾಗಿ ಸಂಪೂರ್ಣ ಆರೋಗ್ಯದಿಂದಿರ್ಲಿಕ್ಕೆ ಒಳ್ಳೆಯ ಅವಕಾಶ ಐತಿ ಅನ್ನುವಂಥ ಮಾತನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ. ನೀವು ಆರೋಗ್ಯದಿಂದ ಇದ್ರಿ ಅಂದ್ರೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಎರಡೂ ದೃಷ್ಟಿಯಿಂದ ನೀವು ಆರೋಗ್ಯವಾಗಿದ್ರಿ ಅಂದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು, ಏನ್ ಬೇಕಾದ್ರೂ ದುಡಿಬಹುದು, ಕೆಲಸ ಮಾಡ್ಬೋದು, ದುಡ್ಡು ಗಳಿಸ್ಬೋದು. ಆರೋಗ್ಯದಿಂದ ಇರ್ಬೇಕಲ್ಲ, ಅದು ಬಹಳ ಮುಖ್ಯ.
ಸುಮಾರು ನನ್ನ ಅಂದಾಜು ಒಂದು 20% ಜನ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ಇನ್ನು 20% ಜನ ಅರ್ಧಂಬರ್ಧ ಆರೋಗ್ಯದಿಂದ ಬಳಲ್ತಾ ಇದ್ದಾರೆ. ಇನ್ನೊಂದು 20% ಜನ ಆರಾಮಿಲ್ಲ ಅಂತ ತಿಳ್ಕೊಂಡಾರ, ಬಟ್ ಅವ್ರಿಗೆ ಒಳಗ ಅನಾರೋಗ್ಯಗಳು ಅದಾವು, ಆದ್ರೆ ಅವು ಈಗ ಕಾಣಿಸ್ಕೊಂಡಿಲ್ಲ. ಇನ್ನು ಮುಂದಿನ ದಿನಮಾನಗಳಲ್ಲಿ ಖಂಡಿತವಾಗಿಯೂ ಅವು ಕಾಣಿಸ್ಕೊಳ್ತಾವ. ಅಂದ್ರೆ ನಮ್ಮ ದೇಹದಲ್ಲಿ ಸಮಸ್ಯೆ ಸುಮಾರು 60ರಿಂದ 70% ವೃದ್ಧಿಸಿದಾಗ ಮಾತ್ರ ನಾವು ಅನಾರೋಗ್ಯಕ್ಕೆ ಒಳಗಾಗಿವಿ ಅಂತ ಅರ್ಥ ಆಗ್ತದ, ತಿಳ್ಕೊಂತೀವಿ. ಅಲ್ಲಿವರೆಗೂ ಈ ನಮ್ಮ ಬಾಡಿ ಅದನ್ನೆಲ್ಲರ ಏನಾರ ಮಾಡಿ ಮೇಂಟೈನ್ ಮಾಡ್ಕೊಂಡು ಹಂಗೆ ನುಗ್ಗಿಸ್ಕೊಂಡು ಹೋಗ್ತಾ ಇರ್ತದ. ಒಂದ್ ದಿವ್ಸ ಅದ ಏನ್ ಮಾಡ್ತದ, ಬೆಡ್ ಮೇಲೆ ಮನಿಗೆ ಬಿಡ್ತದ. ಯಾಕಂದ್ರೆ ಅದಕ್ಕ ಒಂದು ಲಿಮಿಟ್ ಐತದ. ನಮ್ಮ ದೇಹಕ್ಕೆ ತಡ್ಕೊಳ್ಳಿಕ್ಕೂ ಕೂಡ ಒಂದು ಲಿಮಿಟ್ ಅದ. ಆ ಲಿಮಿಟ್ ದಾಟಿದಾಗ ಅದು ಆಟೋಮೆಟಿಕ್ ಬೆಡ್ಗೆ ಹೋಗ್ಬಿಡ್ತದ. ಚಿಕಿತ್ಸೆ ಅನ್ನುವಂತಹದ್ದು 2 ರೀತಿಯಲ್ಲಿ ಇರ್ತಾವ. ಒಂದು, ನಾವು ಡ್ರಗ್ಗು, ಕೆಮಿಕಲ್ಲು ಇವುಗಳನ್ನ ತಗೊಂಡು ತೀಕ್ಷಣದಲ್ಲಿ ಆರೋಗ್ಯದ ಮೇಲೆ ಪ್ರಭಾವವನ್ನು ಬೀರಿ ಆರೋಗ್ಯವನ್ನ ತಕ್ಕ ಮಟ್ಟಿಗೆ ಸರಿ ಮಾಡ್ಕೊಳ್ಳಿಕ್ಕೆ, ತುರ್ತಾಗಿ ಸರಿ ಮಾಡ್ಕೊಳ್ಳಿಕ್ಕೆ ಒಂದಷ್ಟು ಅವಕಾಶಗಳು ಅದಾವ. ಆದರೆ ಆಕ್ಚುಯಲ್ ನಾವು ದೀರ್ಘಾವಧಿಯಾಗಿ ಆರೋಗ್ಯದಿಂದ ಇರಬೇಕು, ನಾವು ಚೆನ್ನಾಗಿರ್ಬೇಕಂದ್ರೆ ನಮ್ಮ ಆಹಾರ ಪರಿಶುದ್ಧವಾಗಿರ್ಬೇಕು ಮತ್ತು ನಮ್ಮ ಆಹಾರದಲ್ಲಿ ಔಷಧೀಯ ಗುಣಗಳಿರ್ಬೇಕು. ನಮ್ಮ ಆಹಾರ ಕೆಮಿಕಲ್ ಯುಕ್ತ ಆಗಿತ್ತು ಅಥವಾ ನಮ್ಮ ಆಹಾರ ಕಲಬೆರಕೆ ಯುಕ್ತ ಆಗಿತ್ತಪ್ಪ ಅಂದ್ರೆ ಅದು ನಮಗ್ ಹೆಂಗ ಆರಾಮ ಇಡ್ಲಿಕ್ಕೆ ಸಾಧ್ಯದ? ಅಂತ ಆಹಾರವನ್ನ ಸೇವನೆ ಮಾಡಿ 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 ನಮ್ಮ ದೇಹದಲ್ಲಿರ್ತಕ್ಕಂಥ 36 ಲಕ್ಷ ಕೋಟಿ ಜೀವಕೋಶಗಳಲ್ಲಿ 36 ಲಕ್ಷ ಕೋಟಿ ಜೀವಕೋಶಗಳಲ್ಲಿ ಈ ಕೆಮಿಕಲ್ ಅನ್ನುವಂತಹದ್ದು, ಕಲಬೆರಕೆ ಅನ್ನುವಂತಹದ್ದು, ಟಾಕ್ಸಿನ್ ಅನ್ನುವಂತಹದ್ದು ಸೇರ್ಪಡೆ ಆಗೋದ್ರಿಂದ ನಾವು ನಿಧಾನವಾಗಿ ಅನಾರೋಗ್ಯಕ್ಕೆ ಒಳಗಾಗ್ತೀವಿ. ಅವಾಗ ಏನಾಗ್ತದಂದ್ರ, ಈಗ ಚಿಕಿತ್ಸೆಯ ಮಾರ್ಗಗಳು ಸರಿಯಾಗಿರ್ಬೇಕಪ್ಪ ಅಂದ್ರ ಶುದ್ಧ ಆರೋಗ್ಯಕರ ಆಹಾರ, ಆರೋಗ್ಯಕರ ನೀರು. ಶುದ್ಧ ನೀರಲ್ಲ, ನಾವು ಕುಡಿತಾ ಇರುವುದು ಶುದ್ಧ ನೀರು, ಆರೋಗ್ಯಕರ ನೀರು ಕುಡಿತಾ ಇಲ್ಲ. ಅದ್ರ ಬಗ್ಗೆ ಒಂದು ದಿವಸ ನಾನು ವಿವರಣೆ ಕೊಡ್ತೀನಿ ತಮಗ. ಇನ್ನು ಆಮ್ಲಜನಕ ಸರಿಯಾಗಿ ನಮಗೆ ದೊರಕ್ತಾ ಇಲ್ಲ, ಯಾಕಂದ್ರೆ ವೆಹಿಕಲ್ಗಳು ಭಾಳ ಆಗ್ಯಾವು, ಆಮ್ಲಜನಕ ಶಾರ್ಟೇಜ್ ಆಗ್ಯದ, ಇಂಗಾಲ ಡೈಆಕ್ಸೈಡ್ ಜಾಸ್ತಿ ಆಗಿಬಿಟ್ಟದ. ಈ ಎಲ್ಲಾ ಕಾರಣಗಳಿಂದ ನಾವು ಇವತ್ತಿನ ದಿವಸ ಅತಿ ಶೀಘ್ರದಲ್ಲಿ ಅನಾರೋಗ್ಯಕ್ಕೆ ಒಳಗಾಗ್ತಾ ಇದ್ದೀವಿ. ಅನಾರೋಗ್ಯಕ್ಕೆ ಒಳಗಾದವರಿಗೆ ಅದರ ಕಷ್ಟ ಏನು ಅನ್ನೋದು ಗೊತ್ತಿರ್ತದ. ಒಂದು ದೇಹದ ಕಷ್ಟ, ಇನ್ನೊಂದು ಆರ್ಥಿಕತೆಯ ಕಷ್ಟ. ಈ ಎಲ್ಲ ಕಷ್ಟಗಳಿಂದ ನೀವು ಮುಕ್ತಿಯನ್ನ ಪಡಿಬೇಕಪ್ಪ ಅಂದ್ರೆ ದಯವಿಟ್ಟು ನನ್ನನ್ನ ಕಾಂಟ್ಯಾಕ್ಟ್ ಮಾಡ್ರಿ. ಮೈ ನೇಮ್ ಈಸ್ ಆನಂದ ಮಸಳಿ, ಬಾಗಲಕೋಟ್, ಕರ್ನಾಟಕ ಸ್ಟೇಟ್. ಮೈ ಮೊಬೈಲ್ ನಂಬರ್ ಇಸ್ 9242494770. ವಾಟ್ಸಪ್ ನಂಬರ್ ಇಸ್ 9900913869. ಮನೆಯಲ್ಲೇ ಕುಳಿತುಕೊಂಡು ಯಾವುದೇ ಸೈಡ್ ಇಫೆಕ್ಟ್ ಇರ್ಲಾರ್ದಂಗ ನೀವು ಆರೋಗ್ಯವಾಗಿರ್ಬೇಕು, ನೆಮ್ಮದಿಯಿಂದ ಇರ್ಬೇಕಪ್ಪ ಅಂದ್ರೆ ದಯವಿಟ್ಟು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ನಮಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೇನೆ ಸರ್.